ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಕನ್ನಡಿಗ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ಯುವನಿಧಿಗೆ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಒಂದೊಂದಾಗಿ ಯಾವ ರೀತಿ ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಮೊಬೈಲ್ನಲ್ಲಿ ನಾವು ಯಾವ ರೀತಿ ಆನ್ಲೈನ್ ಮೂಲಕ ಯುವನಿಧಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂತ ನೋಡ್ತಾ ಹೋಗೋಣ. ನಾವು ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ನ ಓಪನ್ ಮಾಡ್ಕೋತಿದ್ದೀನಿ. ಅಂದರೆ ಗೂಗಲ್ನಾರ ಮಾಡ್ಕೊಳ್ಳಿ, ಇಲ್ಲ ಕ್ರೋಮ್ನಾರ ಮಾಡ್ಕೊಳ್ಳಿ, ನಿಮಗೆ ಯಾವ್ದು ಬೆಟರ್ ಅನಿಸುತ್ತೆ ಅದನ್ನು ಮಾಡಿ. ನನಗೆ ಕ್ರೋಮ್ನ ಆಯ್ಕೆ ಮಾಡ್ಕೋತಿದ್ದೀನಿ. ಇದಾದ ನಂತರ ನೀವು ಇಲ್ಲಿ ನೋಡಿ ಸರ್ಚ್ ಬಟನ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಸೇವಾ ಸಿಂಧು ಅಂತ ಹೊಡೀರಿ. ನೋಡಿ, ಫಸ್ಟ್ ಒಂದು ಬಂದಿದೆ ಸೇವಾ ಸಿಂಧು. ಸ್ಪೇಸ್ ಕೊಡ್ದಲೇ ಎಂಟರ್ ಹೊಡೀರಿ, ಅವಾಗ ನಿಮಗೆ ಸರಿಯಾದ ವೆಬ್ಸೈಟ್ ಬರುತ್ತೆ. ನೋಡಿ, ಇವಾಗ ಡಿಸ್ಪ್ಲೇ ಆಗ್ತಿದೆ, ಪೋರ್ಟಲ್ ಬಂದಿದೆ ನೋಡಿ. ಇದರಲ್ಲಿ ಫಸ್ಟ್ ಒಂದು ಸೇವಾ ಸಿಂಧು ಅಂತ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಬೇಡಿ. ಸೆಕೆಂಡ್ ಒಂದು ಬೇಡ. ನೀವು ಇಲ್ಲಿ ಬನ್ನಿ, ಗ್ಯಾರಂಟಿ ಸ್ಕೀಮ್ಸ್ ಅಂತ ಇದೆಯಲ್ಲ, HTTPC ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಅಂತ, ಇದ್ರ ಮೇಲೆ ಇದು ನೋಡಿ. ಇವಾಗ ನಿಮಗೆ ಮುಖಪುಟ ಓಪನ್ ಆಗಿದೆ, ಅಂದರೆ ಡ್ಯಾಶ್ ಬೋರ್ಡ್ ಅಂತ ಕರೀತಾರೆ ಇದನ್ನು. ಇದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಸೊ ನೀವು ಈ ಮೂಲಕ ಸ್ಕ್ರೋಲ್ ಮಾಡೋದ್ರಿಂದ ನಿಮಗೆ ಇದೆಲ್ಲ ಏನೇನಿದೆ ಅಂತ ತಿಳಿತಾ ಹೋಗ್ತದೆ. ನೋಡಿ, ಈಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಡ್ಯಾಶ್ ಬೋರ್ಡಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಾರ ಕ್ಲಿಕ್ ಮಾಡಿ, ಇಲ್ಲ ಕೆಳಗೆ ಡ್ರಾಗ್ ಮಾಡಿ ನೋಡಿ ಯುವ ನಿಧಿ ಅಂತ, ಇಲ್ಲಾರ ಕ್ಲಿಕ್ ಮಾಡಿ. ಸೊ ನಾವು ಇವಾಗ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದರೆ ಅಲ್ಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಲಾಗಿನ್ ಮಾಡ್ಕೊಳ್ಳೋಕೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ಏನಿದೆ ನೋಡಿ, ಲಾಗಿನ್ ಟು ಅಪ್ಲೈ ಫಾರ್, ಅಂದರೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್, ಅಂದರೆ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್, ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ನೀವು ಲಾಗಿನ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಏನಿಲ್ಲ, ತುಂಬ ಸುಲಭ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ ನೋಡಿ ರಿಜಿಸ್ಟ್ರೇಷನ್ ಇಯರ್ ಅಂತ, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ನಿಮಗೆ ನಿಮ್ಮದು ಸ್ವಲ್ಪ ಡಾಟಾಗಳು ಕೇಳುತ್ತೆ. ಅಂದರೆ ಈಗ ಇತ್ತೀಚೆಗೆ ಕೊಟ್ಟಿದ್ದಾರಲ್ಲ ಡಿಜಿಟಲ್ ಲಾಕರ್ ಅಂತ, ಆ ಥರ ಇರುತ್ತೆ. ನಿಮ್ದು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಆನ್ಲೈನ್ ಇದ್ದರೆ ತಂತಾನೆ ಆಟೋಮೆಟಿಕಲಿ ಸೇವ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ಮತ್ತು ಎಲ್ಲಾದರೂ ಪ್ರೊಸೀಜರ್ ಬಂದಾಗ ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮದು ID ಜನ್ರೇಟ್ ಆಗುತ್ತೆ. ಅಂದರೆ ನಿಮಗೆ ಇಮೇಲ್ ಐಡಿನೂ ಕೇಳುತ್ತೆ, ಫೋನ್ ನಂಬರ್ನೂ ಕೇಳುತ್ತೆ. ನೀವು ಆಲ್ಮೋಸ್ಟ್ ಫೋನ್ ನಂಬರಿಂದ ಯೂಸರ್ ID ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ನನ್ನ ದೃಷ್ಟಿಲಿ. ಯಾಕೆಂದರೆ ಒನ್ ಟೈಮ್ ಆಗಿರೋದ್ರಿಂದ ನೀವು ಮೊಬೈಲ್ ನಂಬರ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು OTP ಪಡ್ಕೊಂಡು ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮಗೆ ಯಾವುದು ಒಳ್ಳೆಯದು ಅನಿಸುತ್ತೆ ಅದರ ಮೂಲಕ ಯೂಸರ್ ID ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ನನ್ನ ಮೊಬೈಲ್ ಮೂಲಕ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನನ್ನ ಯೂಸರ್ ಐಡಿನ 434861. ಫ್ರೆಂಡ್ಸ್ ನೋಡಿ, ನಾವು ಲಾಗಿನ್ ಆದ ನಂತರ ನಿಮಗೆ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಂದರೆ ಇನ್ನೇನಿಲ್ಲ, ಪೋರ್ಟಲ್ ಅಥವಾ ಮುಖಪುಟ ಅಂತ ಕರೀತಾರೆ. ಇದರಲ್ಲಿ ಒಂದು ನೋಟಿಫಿಕೇಷನ್ ಡಿಸ್ಪ್ಲೇ ಆಗ್ತಿದೆ ನೋಡಿ. ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ನೋಡಿ, ಇವಾಗ ಬರುತ್ತೆ. ಅಪ್ಲಿಕೇಶನ್ ಕೆಪ್ಟ್ ಇನ್ ದ ಡ್ರಾಫ್ಟ್ ಮೋಡ್ ವಿಲ್ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ 3 days ಫ್ರಮ್ ಡೇ ಆಫ್ ಸಬ್ಮಿಷನ್ ಇಫ್ ನಾಟ್ ಸಬ್ಮಿಟೆಡ್. ಅಂದರೆ ನೀವೇನಾದರೆ ಇದರಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿ 3 ದಿನ ಆದರೂ ಸಹ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಯಾರ್ದ ಪರ್ಮಿಷನ್ ಅವಶ್ಯಕತೆ ಇರಲ್ಲ. ಸೊ ಇದರಲ್ಲಿ ಇವಾಗ ನಾವು ಯಾವ ರೀತಿ ಅಪ್ಲಿಕೇಶನ್ನ ಆನ್ಲೈನ್ ಫಿಲ್ಅಪ್ ಮಾಡೋಂತ ನೋಡ್ತಾ ಹೋಗೋಣ. ಫಸ್ಟ್ ಒಂದು ನೋಡಿ 3 ಸ್ಟಾರ್ ಬಂದಿದೆ, ಇದೇನು ನಿಮಗೆ ಅವಶ್ಯಕತೆ ಇಲ್ಲ. ಸೆಕೆಂಡ್ ಒಂದು ಏನು ಅವಶ್ಯಕತೆ ಇರಲ್ಲ, ಅದು ಆಟೋಮೆಟಿಕಲಿ ನೀವು ಅಪ್ಡೇಟ್ ಮಾಡಿರ್ತೀರಲ್ಲ ಅದನ್ನು ಆಟೋಮೆಟಿಕಲಿ ಡೌನ್ಲೋಡ್ ಮಾಡ್ಕೊಳುತ್ತೆ. ಸೊ ಇವಾಗ ನೋಡಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್, ಅಂದರೆ ಸ್ವಯಂ ಘೋಷಣೆ ಒಪ್ಪಿಗೆ. ನೀವು ಇವಾಗ ನಾನು ಕೊಡ್ತಾ ಇರೋದು ಸರಿ ಇದೆ ಇಲ್ಲೋ ಅಂತ ಹೇಳ್ತಾ ಹೋಗ್ತಿರೋದು. ಅಂದರೆ ಇವಾಗ ನೋಡಿ, ನಾನು ಕರ್ನಾಟಕ ಗೃಹವಾಸಿಗಿರುತ್ತೇನೆ. ಶೈಕ್ಷಣಿಕ 2023 ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿ ಉತ್ತೀರ್ಣನಾಗಿದ್ದೇನೆ. ನಾನು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲ. ನಾನು ಸ್ವಯಂ ಉದ್ಯೋಗಿಯಲ್ಲ. ನಾನು PSI PF ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿಯಲ್ಲ. ನಾನು ಉದ್ಯೋಗಿಯಲ್ಲ, ಅಂದರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರ ಯಾವ್ದಾರ ಇರ್ಬೋದು. ಸೊ ಇಷ್ಟು ನೀವು ಕಂಡೀಷನಿಗೆ ಒಳಪಡಲಿಲ್ಲ, ಅಂದರೆ ಒಳಪಟ್ಟಿದ್ದೇ ಆದರೆ ನಿಮಗೆ ಈ ಸವಲತ್ತು, ಅಂದರೆ ಸೌಲಭ್ಯ ಯುವ ನಿಧಿ ಯೋಜನೆ ಕೊಟ್ಟಿದ್ದಾರಲ್ಲ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರ್ತೀರ. ಹಾಗಿದ್ದಲ್ಲಿ ನೀವು ಎಸ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ ನೋಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಮುಂದೆ ಹೋಗಿ ಇಲ್ಲಿ ನೋಡಿ ನಿಮಗೆ ಅಪ್ಲಿಕೆಂಟ್ ಡೀಟೇಲ್ಸ್, ಅಂದರೆ ಆಗ್ತಾ ಇರೋ ಅರ್ಜಿದಾರರ ವಿವರ, ಆಧಾರ್ ಅಥೆಂಟಿಕೇಶನ್ ಅಂತ ಕೊಟ್ಟಿದ್ದಾರೆ. ಇದು ನಾವು ಮೊದಲೇ ಅಪ್ಲೋಡ್ ಮಾಡಿರ್ತೀವಲ್ಲ, ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಸೇಮ್ ಅದೇ ಬರುತ್ತೆ. ಇಲ್ಲಿ ಮ್ಯಾಂಡೇಟ್ರಿ ಇದೆ ನೋಡಿ, ಸ್ಟಾರ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಅಂದರೆ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಪ್ರಿಂಟ್ ಮಾಡಿ.
ಕೆಲವು ಸತಿ ನಾವೇನು ಮಾಡ್ತೀವಿ ಅಂದರೆ ಇನಿಷಿಯಲ್ನ ಮುಂದೆ ಹಾಕ್ತೀವಿ ಇಲ್ಲ ಹಿಂದೆ ಹಾಕ್ತೀವಿ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಮೆನ್ಷನ್ ಮಾಡಿ. ಡೇಟ್ ಆಫ್ ಬರ್ತ್ನೂ ಅಷ್ಟೇ. ಇದರಲ್ಲಿ ನಿಮ್ಮದು ಯಾವ ಜೆಂಡರ್ ಇರುತ್ತೆ ಅಂದರೆ ಪುರುಷ ಸ್ತ್ರೀ ಇದ್ದರೆ ಯಾವ್ದಾರು ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡಿ, ಚೂಸ್ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಇದಕ್ಕೆ ಕರ್ಕೊಂಡು ಹೋಗುತ್ತೆ ಗ್ಯಾಲರಿಗೆ. ಅಲ್ಲಿ ಯಾವ್ದಾರು ನಿಮಗೆ ಮೊದಲೇ ಸೆಟ್ ಮಾಡಿ ಇಟ್ಕೊಂಡಿರಿ, ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು. ಇದಾದ ನಂತರ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಕಾಯಂ ವಿಳಾಸ ಅಂತಿದೆ ನೋಡಿ. ಇದರಲ್ಲಿ ಇದು ಮ್ಯಾಂಡೇಟ್ರಿನೇ, ಅಂದರೆ ಆಟೋಮೆಟಿಕಲಿ ನಿಮ್ದು ಏನಿರುತ್ತಲ್ಲ ಆಧಾರ್ ಕಾರ್ಡಲ್ಲಿ ಅದು ಬರುತ್ತೆ. ಅದನ್ನು ನೀವು ಇದು ಮಾಡ್ತಾ ಹೋಗಿ. ಸೇಮ್ ಇದ್ದರೆ ಎರಡನ್ನೂ ಸೇಮ್ ಕೊಡಿ. ನೋಡಿ ಕೊಟ್ಟಿದ್ದಾರಲ್ಲ, ಪ್ರಸ್ತುತ ವಿಳಾಸ ಮೇಲಿನಂತೆ ಇದೆ ಅಂತ ಎಸ್ ಕೊಟ್ಬಿಟ್ಟು ಅದರಲ್ಲೇ ಹೊಸಾಗಿದ್ದರೆ ಕರೆಂಟ್ ಅಡ್ರೆಸ್ ಅಲ್ಲೂ ಸೇಮ್ ಹಾಕಿ. ಇವೆಲ್ಲ ಮ್ಯಾಂಡೇಟ್ರಿ ಇರುತ್ತೆ. ನಿಮ್ದು ಯಾವ್ಯಾವ ರೀತಿ ಅಡ್ರೆಸ್ ಇರುತ್ತೆ ಅದನ್ನು ಮೆನ್ಷನ್ ಮಾಡ್ತಾ ಹೋಗಿ. ಇನ್ನೊಂದು ಬಂದುಬಿಟ್ಟು ನೋಡಿ, ನೀವು ಯಾವ ಡಿಸ್ಟ್ರಿಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತಾಲೂಕು, ನಿಮ್ಮದು ಪಿನ್ ಕೋಡು, ನಿಮ್ಮದು ಜೆಂಡರು ಮತ್ತು ಹೆಸರು. ಅದಾದ ನಂತರ ಮೇನ್ ಏನಪ್ಪ ಅಂದರೆ ನಿಮ್ಮ ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅಂದರೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ಪಿ ಜಿಲಿದ್ದೀರಾ ಇಲ್ಲ ಅಂಡರ್ ಗ್ರ್ಯಾಜುಯೇಷನ್ಲಿದ್ದೀರಾ. ಮತ್ತು ಇದು ನೋಡಿ PUC SSLC CBSE ಇದು ಮ್ಯಾಂಡೇಟ್ರಿ ಇರುತ್ತೆ. ಯಾಕೆಂದರೆ ನಿಮ್ಮ ಮೇನ್ ಇನ್ಫಾರ್ಮೇಷನ್ ನೀವು SSLC ಆಗಿದೆ ಇಲ್ವ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಮತ್ತು ಇದರಿಂದಲೇ ಅದಷ್ಟೇ. ಯೂನಿವರ್ಸಿಟಿ ಕೊಟ್ಟಿದ್ದಾರಲ್ಲ ಇದು ಅದೇ ರೀತಿ ಇರುತ್ತೆ. ಆಮೇಲೆ ನೀವು ನೋಡಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಅದನ್ನು ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅಭ್ಯರ್ಥಿ ಹೆಸರು ಅಂಕಪಟ್ಟಿಲ್ಲ ಅಂತಂದರೆ ನಿಮ್ಮ SSLC ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ನಿಮ್ಮ ಹೆಸರು ಮೇನ್ ಇದಕ್ಕೆ ಮೇನ್ ಹೆಸರು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಯಾವುದೇ ರೀತಿ ಮುಂದೆ ತೊಂದರೆ ಆಗಲ್ಲ. ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡಿರ್ತೀರ ಅದರಿಂದ ಹೆಸರನ್ನ ಮೆನ್ಷನ್ ಮಾಡಿ. ಮತ್ತು ನೋಡಿ ಡೇಟ್ ಆಫ್ ರಿಸಲ್ಟ್, ಅದ್ರ ರಿಸಲ್ಟ್ ಯಾವಾಗ ಬಂದಿದೆ ಅಂತ ಎಕ್ಸಾಮ್ದು ಕ್ಲಿಕ್ ಮಾಡಬೇಕಿಲ್ಲ ನೋಡಿ, ಇದು ಕೊಟ್ಟಿದ್ದಾರೆ ನೋಡಿ ಕ್ಯಾಲೆಂಡರ್ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೇಟ್ ಬರುತ್ತೆ ಈ ರೀತಿ. ಅದು ಯಾವಾಗ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೋದು, ನಿಮಗೆ ಯಾವುದು ನೀವು ಮಾಡಿದ್ದೀರಾ. ಆಮೇಲೆ ನಿಮ್ಮದು ನೋಡಿ, ಇವಾಗ ಅಪ್ಲೈ ಮಾಡಿದ ಮೇಲೆ ನಿಮ್ಮದು ನೀವೆಲ್ಲಿ ವಾಸ ಆಗಿದ್ದೀರ ಅಂತ ಪರಿಶೀಲನೆ ಮಾಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಕೆಲವೊಂದು ಡೀಟೇಲ್ಸ್ನಲ್ಲಿ ಕೇಳಿದ್ದಾರೆ. ಸಿಂಪಲ್ ಇದೆ ನೋಡಿ, ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ಡೊಮಿಸೈಲ್ ಚೆಕ್ ಅಂದರೆ ನೀವು ಗೃಹವಾಸಿ ಪರಿಶೀಲನೆಗೆ ಯಾವುದಾದ್ರು ಒಂದು ಕ್ಲಿಕ್ ಮಾಡಿ ಅಂತ. ಅಂದರೆ ಡಿಗ್ರಿನೋ ಡಿಪ್ಲೊಮೊನೋ ರೇಷನ್ ಕಾರ್ಡ CAT ನಂಬರ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಡೀಟೇಲ್ಸು ಅವರಿಗೂ ಹೋಗ್ತದೆ. ಸೆಕೆಂಡು ವಿಶ್ವವಿದ್ಯಾನಿಲಯ ಮಂಡಳಿನ ಆಯ್ಕೆ ಮಾಡಿದರೆ ಎಲ್ಲಿ ಓದಿದ್ದೀರ ಅದರದ್ದು. ಅಂದರೆ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಇದನ್ನು ಮಾಡ್ತಾ ಹೋಗಬೇಕು. ನೋಡಿ ಡಿಗ್ರಿದೂ ಕೊಡಬೇಕು, ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮದು ಕೊಡಬೇಕು. ಅಂದರೆ ಒಬ್ಬರಿಗೆ ಒಂದೇ ಇರೋದು. ಸೊ ಅದರ ಪ್ರಕಾರ ನೀವು ಮಾಡ್ತಾ ಹೋಗಿ. ಈಗ ಇಲ್ಲಿ PUC ಇದನ್ನ ಕೇಳಿದ್ದಾರೆ, ಯಾವ PUC ಪಾಸ್ ಮಾಡಿದ್ದೀರಂತ. ನೀವು ಯಾವಾಗ ಪಾಸ್ ಮಾಡಿದ್ದೀರ ಅದನ್ನು ನಮೂದಿಸಿ. ಮತ್ತು ನೋಡಿ ಹೇಳೋದಿಷ್ಟೇ, ನೀವು ಯಾವಾಗ ಪಾಸ್ ಮಾಡಿರ್ತೀರ ನಿಮ್ಮ ಹೆಸರು ಸೇಮ್ ಇರುತ್ತೆ ನೋಡ್ಕೊಳ್ಳಿ, ಇನ್ನೇನೂ ಇಲ್ಲ. ನೋಡಿ ಎಲ್ಲ ಅದೇ ಸೇಮ್ SSLC ಪ್ರಕಾರದಲ್ಲಿ 8th 9th ಯಾವ ರೀತಿ ಇದೆ ಆ ಥರ ಎಲ್ಲ ಕೊಡ್ತಾ ಹೋಗಿ. ಯಾವಾಗ ಪಾಸ್ ಮಾಡಿದರೆ ಎಲ್ಲ ಕೇಳ್ತಾ ಹೋಗುತ್ತೆ. ಲಾಸ್ಟಿಗೆ ಬಂದುಬಿಟ್ಟು ನಿಮಗೆ ಸಂಪರ್ಕ ಮಾಡೋಕ್ಕೆ ಅಂದರೆ ಸಂಪರ್ಕ ವಿವರಗಳು ಅಂದರೆ ನಿಮ್ಮ ಮೊಬೈಲ್ ನಂಬರ್, ಇತ್ತೀಚೆಗೆ ಎಲ್ಲರದ್ದು ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮದೇ ಕೊಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮದು ಕೊಟ್ಟವರೆಲ್ಲರೂ ಹೋಗಿದ್ರೆ ಸರಿ ಬರಲ್ಲ, ನಿಮ್ಮದೇ ಕೊಟ್ಟಿರೋದು ಬೆಟರ್. ಯಾಕಂದರೆ ಏನಾರು ಕ್ವ್ಯಾರಿ ಬಂದರೆ ನೀವೇ ಡೀಲ್ ಮಾಡ್ಬೋದು. ನಿಮ್ಮ ಹತ್ರ ಇಮೇಲ್ ID ಇದ್ದೇ ಇರುತ್ತೆ ಅನಿಸುತ್ತೆ. ಇಲ್ಲಾಂದರೆ ನಿಮ್ಮದು ಯಾರು ಫ್ರೆಂಡ್ಸ್ ಇಲ್ಲ ಅಕ್ಕ ತಮ್ಮಂದು ಅಣ್ಣ ತಂಗಿದ ಯಾರು ಕೊಡ್ಕೊಳ್ಳಿ. ಅದರಿಂದ ಏನಾರು ಅಪ್ಡೇಟ್ ಇದ್ದರೆ ಅದಕ್ಕೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿಗೆ ಇನ್ನು ಅಡಿಷ್ನಲ್ ಡೀಟೇಲ್ಸ್ ಕೇಳಿದ್ದಾರೆ ನೋಡಿ, ಹೆಚ್ಚುವರಿ ವಿವರಗಳಂತ. ಅಂದರೆ ನಾವು ಯಾವ ಕ್ಯಾಟಗರಿ ಸೇರ್ತೀವಿ ಅದನ್ನು ಹಾಕಬೇಕು. ಮತ್ತು ನಮಗೇನಾರ ಅಂಗವಿಕಲತೆ ಇದೆಯೋ ಇಲ್ವೋ ಇದ್ದರೆ ಎಸ್ ಅಂತ ಹಾಕಿ ಅದಕ್ಕೆ ಫ್ರೆಂಡ್ಸ್, ನಾವೆಲ್ಲ ರೀತಿ ಆನ್ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ಅಪ್ಡೇಟ್ ಮಾಡಿದ ನಂತರ 4 ಆಪ್ಷನ್ ಕೊಟ್ಟಿರ್ತಾರೆ. ಅಂದರೆ ಒಂದು ಡ್ರಾಫ್ಟ್ ಮೋಡು, ಕ್ಯಾನ್ಸಲ್ಲು, ಸಬ್ಮಿಟ್ಟು ಅಥವಾ ರೀಸೆಂಟ್ ಅಂತ ಇರುತ್ತೆ. ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಡ್ರಾಫ್ಟ್ ಮೋಡಲ್ಲಿ ಇಟ್ಟಿದ್ರೆ 3 ದಿನ ಆದ ನಂತರ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಿ ಅಂದರೆ ಆನ್ಲೈನಲ್ಲಿ ಫಿಲ್ಲಪ್ ಮಾಡಿದ ನಂತರ ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಸಬ್ಮಿಟ್ ಕೊಟ್ಬಿಟ್ಟು ಸೆಂಡ್ ಮಾಡಿ. ಅದು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಡುತ್ತೆ, ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರಿಗೆ ರೆಫರೆನ್ಸಿಗೆ ಬೇಕಾಗುತ್ತೆ. ಫ್ರೆಂಡ್ಸ್, ಮತ್ತೊಂದು ವಿಷಯ, ನಿಮಗೆ ಗೃಹವಾಸಿ ಪರಿಶೀಲನೆ ಅಂತ ಕೊಟ್ಟಿದ್ರಲ್ಲ, ಅದರಲ್ಲಿ ಯಾವುದಾದ್ರು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಜಸ್ಟ್ ಫಾರ್ ನೀವು ಎಲ್ಲಿ ವಾಸ ಆಗಿದ್ದೀರಾ ಇಲ್ಲ ಯಾವ ರೆಸಿಡೆಂಟ್ ಅಂತ ಕನ್ಫರ್ಮಿಗೋಸ್ಕರ ಅದು ಇರೋದು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.